ಇನ್ನು ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ತಾಯಿಯ ಜೊತೆಗೆ 4 ಹುಲಿ ಮರಿಗಳು ಸಾವನ್ನಪ್ಪಿತು. ಅದಕ್ಕೆ ವಿಷ ಇಟ್ಟು ಸಾಯಿಸಿದರಲ್ಲ, ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸತ್ಯವನ್ನ ಕಕ್ಕಿಸಿದ್ದಾರೆ ಪೊಲೀಸರು, ಬಾಯಿ ಬಿಡಿಸಿದ್ದಾರೆ. ಯಾಕೆ ಹಿಂಗೆ ಮಾಡದೆ ಏನು ಅಂತ ಹೇಳಿ ಅವನು ಕಕ್ಕಿದ್ದಾನೆ. ಪಾಪ 5 ಹುಲಿಗಳು ಅಂತ ಬರೋದಿಲ್ವಲ್ಲ, ಹೋಯ್ತು. ನಮ್ಮ ರಾಷ್ಟ್ರೀಯ ಪಕ್ಷಿ ಪ್ರಾಣಿ ಅಂತ ಕರೆಸ್ಕೊಳ್ಳುವಂಥ ಹುಲಿ 5 ಸಾವನ್ನಪ್ಪಿದೆ. ತಾಯಿಯ ಮುಂದೆ 4 ಮರಿಗಳು. ಆ ಸ್ಟೋರಿ ಇಲ್ಲಿದೆ ನೋಡಿ, ಡೀಟೇಲ್ಸ್. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳಿಗೆ ವಿಷಪ್ರಾಶನ. ಹುಲಿಗಳಿಗೆ ವಿಷವಿಟ್ಟ 3 ಬಂಧಿಸಿದ ಪೊಲೀಸರು. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳನ್ನ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಆರೋಪಿಗಳ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಹಸುವನ್ನ ಹುಲಿ ಬೇಟೆಯಾಡಿದ್ದಕ್ಕೆ ರೊಚ್ಚಿಗೆದ್ದ ಮಾದ ಅಲಿಯಾಸ್ ಮಾದುರಾಜು, ನಾಗರಾಜ್ ಹಾಗೂ ಕೋನಪ್ಪ 3 ಮಂದಿ ಮೃತ ಹಸುವಿನ ಮೃತದೇಹದ ಮೇಲೆ ಕ್ರಿಮಿನಾಶಕವನ್ನ ಸಿಂಪಡಿಸಿದ್ರು. ಈ ಕ್ರಿಮಿನಾಶಕ ಸೇವಿಸಿದ ಹುಲಿಗಳು ಸಾವನ್ನಪ್ಪಿದ್ವು. ಯಾವಾಗ ಹುಲಿಗಳ ಮೃತದೇಹ ಕೊಳೆತು ವಾಸನೆ ಬರಲು ಶುರುವಾಯಿತು, ಆಗ ಬೀಟ್ಗೆ ಫಾರೆಸ್ಟ್ ವಾಚರ್ಸ್ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದ ಕಳಬೇದೊಡ್ಡಿ ಗ್ರಾಮದ ಕೋನಪ್ಪ, ಮಾದರಾಜು, ಕೊಪ್ಪ ಗ್ರಾಮದ ನಾಗರಾಜ್ರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸಿದಾಗ ಸತ್ಯವನ್ನ ಕಕ್ಕಿದ್ದಾರೆ. ನಿನ್ನೆ ವಶಕ್ಕೆ ಪಡೆದ ಶಿವಣ್ಣ ಅವರು ಮಾದುರಾಜು ತಂದೆಯಾಗಿದ್ದು ಪ್ರಕರಣದಲ್ಲಿ ಯಾವುದೇ ಪಾತ್ರ ಇಲ್ಲ ಎಂದು ಬಿಟ್ಟು ಕಳಿಸಲಾಗಿದೆ. ಇನ್ನು 5 ಹುಲಿಗಳ ಸಾವು ಪ್ರಕರಣದ ತನಿಖೆ ನಡೀತಿದೆ. ಕೆಲವರನ್ನ ಅರೆಸ್ಟ್ ಮಾಡಿದ ಮಾಹಿತಿ ಇದೆ. ತನಿಖಾ ವರದಿ ಬಂದ ಮೇಲೆ ಅದರಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ತನಿಖೆ ಮಾಡಕ್ ಹೇಳಿದೀವಿ. ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ತನಿಖೆ ನಡೆಯುವಾಗ ಅದು ಏನ್ ರಿಪೋರ್ಟ್ ಬರ್ತದೆ, ಯಾರು ತಪ್ಪಿತಸ್ಥರು ಅಂತಾರೆ, ಅವ್ರ ಮೇಲೆ ಶಿಕ್ಷೆ ಮಾಡ್ತೀವಿ. ಫಾರೆಸ್ಟ್ ವಾಚರ್ಸ್ ಪ್ರತಿಭಟನೆ ದಿನವೇ ಕೃತ್ಯ. ಹುಲಿ ಹಂತಕರು ಕಕ್ಕಿದ್ರು ಸತ್ಯ. ಇನ್ನು ಹುಲಿಗಳ ಸಾವಿಗೆ ಪರೋಕ್ಷವಾಗಿ ಅರಣ್ಯಾಧಿಕಾರಿಗಳೇ ಕಾರಣ ಎಂಬುದು ಈಗ ರಿವೀಲ್ ಆಗ್ತಾ ಇದೆ. ಹಸುವನ್ನು ಹುಲಿ ಬೇಟೆಯಾಡಿದ್ದು ಅಂದೇ ರಾತ್ರಿ ಮಾದುರಾಜು, ನಾಗರಾಜ್ ಹಾಗೂ ಕೋನಪ್ಪ 3 ಮಂದಿ ಹೋಗಿ ಮೃತ ಹಸುವಿನ ದೇಹಕ್ಕೆ ವಿಷ ಹಾಕಿದ್ರು. ಅಂದೇ ಫಾರೆಸ್ಟ್ ವಾಚರ್ಸ್ ಗಳೆಲ್ಲ 3-4 ತಿಂಗಳಿನಿಂದ ವೇತನ ಆಗಿಲ್ಲವೆಂದು ಮಲೆ ಮಹದೇಶ್ವರ ವನ್ಯಧಾಮದ ಅರಣ್ಯ ಭವನದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಒಂದ್ ವೇಳೆ ಅರಣ್ಯ ಸಿಬ್ಬಂದಿ ವೇತನ ಸರಿಯಾಗಿ ನೀಡಿದ್ರೆ, ವಾಚರ್ಸ್ ಪ್ರತಿಭಟನೆ ಮಾಡದೆ ಬೀಟ್ಗೆ ಹೋಗಿದ್ರೆ ಇಂದು 5 ಹುಲಿಗಳು ಬದುಕಿ ಉಳಿತಾ ಇದ್ವು ಎಂಬುದು ಈಗ ಬೆಳಕಿಗೆ ಬಂದಿದೆ. ಇನ್ನು ಈ ಕುರಿತು ಮಲೆ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ಗೆ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. ಆತರ ಯಾವುದೇ ಸಮಸ್ಯೆ ಇಲ್ವೇ ಇಲ್ಲ, ನಮ್ಮ ಮೇಲೆ ಪ್ರೆಷರ್ ಬಿಲ್ಡ್ ಮಾಡೋಕೆ ಕೆಲವರು ಈ ರೀತಿ ಮಾಡ್ತಾ ಇದ್ದಾರೆಂದು ಹಾರಿಕೆ ಉತ್ತರ ನೀಡಿ ಪಲಾಯನ ಮಾಡ್ತಾ ಇದ್ದಾರೆ. ಎಲ್ಲ ಗಸ್ಟ್ ನಡೆಸ್ತಾ ಇದ್ದಾರೆ ಅವರು. ಮತ್ತೆ ಯಾವ 3 ತಿಂಗಳದ್ದು ಏನೂ ಆಗಿಲ್ಲ ಅವರಿಗೆ ಎಲ್ಲ ಪ್ರೊಟೆಸ್ಟ್. ಅವ್ರಿಗೆ ಅದು ಯಾಕೆ ಮಾಡಿದ್ರು ಅಂದರೆ ಮೇನ್ಲಿ ಅದು ಕಾಂಟ್ರಾಕ್ಟರ್ ರಿಲೇಟೆಡ್. ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ನಾವು ಕಾಂಟ್ರಾಕ್ಟರ್ಗೆ ಡಿಮ್ಯಾಂಡ್ ಮಾಡಿದಾಗ ಏನು ಮಾಡ್ತಾರೆ, ಅವರು ಕೂಡ ಸ್ವಲ್ಪ ಡಿಲೇ ಮಾಡಿ ಪ್ರೆಷರ್ ಟ್ಯಾಕ್ಟಿಕ್ಸ್ ತರ್ತಾರೆ ನಮ್ಮ ಮೇಲೆ, ಇವರು ಇದು ಮಾಡೋ ಥರ ಆ ಥರ. ಸದ್ಯ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ನೇತೃತ್ವದ ತಂಡವೀಗ ವ್ಯಾಘ್ರಗಳಿಗೆ ವಿಷವಿಕ್ಕಿದ 3 ಸದ್ಯ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದೆ. ಆರೋಪಿಗಳನ್ನ ಗೌಪ್ಯ ಸ್ಥಳದಲ್ಲಿಡಲಾಗಿದೆ. ಅದೇನೇ ಆಗಲಿ, ಹುಲಿ ಹಸುವನ್ನ ಬೇಟೆಯಾಡಿತು ಎನ್ನುವ ಒಂದೇ ಒಂದು ಕಾರಣಕ್ಕೆ 5 ಹುಲಿಗಳನ್ನ ಕೊಂದಿದ್ದು ನಿಜಕ್ಕೂ ದುರಂತವೇ ಸರಿ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.